ನಮಸ್ಕಾರ ಎಲ್ಲರಿಗೂ. ಏನು ಗೊಲ್ಲಳ್ಳಿ ಸರ್ವೆ ನಂಬರ್ 4/1 ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂನ ಇವರು ಶ್ರೀನಿವಾಸರ ಕುಟುಂಬ ಕಳೆದ ತಿಂಗಳು ಸ್ಥಾಪನೆ ಮಾಡಿದ್ರು ಅಂತ ಗ್ರಾಮದಲ್ಲಿ ಒಂದು ತಹಶೀಲ್ದಾರ್, CPI, DYSP ಮತ್ತೆ TSW ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮತ್ತೆ ಇತರೆ ಅಧಿಕಾರಿಗಳ ಒಂದು ಸಭೆ ಆಗಿತ್ತು. ಆ ಮುಂದುವರೆದ ಭಾಗದಲ್ಲಿ ಇವತ್ತು ತಾಲೂಕು ಆಫೀಸಲ್ಲಿ ಶಾಂತಿ ಸಭೆಯನ್ನ ಕರೆಯಲಾಗಿತ್ತು. ತಹಶೀಲ್ದಾರ್ ಇವತ್ತು ಶಾಂತಿ ಸಭೆಯನ್ನ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಕರೆಯೋಣ ಅಂತ ನಮಗೆ ಮಾಹಿತಿ ಕೊಟ್ಟಿದ್ರು. ಆದ್ರೆ ಅವ್ರ ಸಭೆಯನ್ನ ಮೇಲೆ ಶಾಸಕರ ಕಚೇರಿಯಲ್ಲಿ ಇಟ್ಕೊಂಡಿದ್ರು. ನಾವ್ ಅಲ್ಲಿ ಹೋಗಿ ಹೇಳಿದ್ವಿ, ಯಾವುದೇ ಕಾರಣಕ್ಕೂ ಶಾಸಕರ ಕಚೇರಿ ಎಲ್ಲ ಹೇಳಿರೋದು ತಹಶೀಲ್ದಾರ್ ಕಚೇರಿಯಲ್ಲಿ ಇಟ್ಕೋಬೇಕು ಸಭೆನ ಅಂತ. ಅವ್ರು ಕೇಳಲಿಲ್ಲ, ಹಂಗಾಗಿ ನಾವು ಕೆಳಗೆ ಬಂದ್ವಿ. ತಹಶೀಲ್ದಾರ್ ಒಂದು ಮಾತನ್ನ ಹೇಳಿದ್ದಾರೆ, ಅದು ಶಾಸಕರ ಕಚೇರಿ ಅಲ್ಲ, ಅದು ರೆವಿನ್ಯೂ ಇಲಾಖೆ ಬಿಲ್ಡಿಂಗ್ ಅಂತ. ನಾನು ಅವ್ರಿಗೆ ಹೇಳಿದೀನಿ, ಕೂಡಲೇ ಇಮಿಡಿಯೇಟ್ಲಿ ಕಾನೂನು ಪ್ರಕಾರ ಕಂದಾಯ ಇಲಾಖೆ ಕಟ್ಟಡದಲ್ಲಿ ಶಾಸಕರು ಆಫೀಸ್ ಇಟ್ಕೊಳ್ಳಕ್ಕೆ ಅವಕಾಶ ಇಲ್ಲ, ಹಂಗಾಗಿ ಅದನ್ನ ಬೇಗ ತೆಗೆದಾಕಿ ಅಂತ ಕೂಡ ಹೇಳಿದ್ದೀನಿ. ಅದ್ರ ರೀತಿಯ ಬೇಗ ಕ್ರಮ ತಗೊಬೇಕು. ಮತ್ತೆ ತಹಶೀಲ್ದಾರು ಕಳೆದ ಬಾರಿ ಈ ಗೊಲ್ಲಳಿಗೆ ಬಂದಾಗ ಒಂದು ಸುಳ್ಳು ವಿಷಯನ, ಒಂದು ತಪ್ಪು ಮಾಹಿತಿನ ಸಾರ್ವಜನಿಕರು ಕೊಟ್ಟಿದ್ದಾರೆ. ಏನಂದ್ರೆ ಸಿವಿಲ್ ಕೋರ್ಟ್ ಅಲ್ಲಿ, AC ಕೋರ್ಟ್ ಅಲ್ಲಿ, DC ಕೋರ್ಟ್ ಅಲ್ಲಿ ಕೇಸ್ ನಡೀತಿದೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಅದು ಯಾವ ಕೋರ್ಟ್ ಅಲ್ಲೂ ಕೇಸ್ ನಡೀತಿಲ್ಲ, ಎಲ್ಲಾ ಕೋರ್ಟ್ಗಳು ಇವ್ರ ಪರವಾಗಿ ಆದೇಶ ಆಗಿದೆ. ಸೊ ಆ ಮುಖೇನ ಸಾರ್ವಜನಿಕರಲ್ಲಿ ಗೊಂದಲ ಮೂಡಿಸುವಂತ ಕೆಲಸವನ್ನ ತಹಶೀಲ್ದಾರ್ ಮಾಡಿದ್ದಾರೆ. ದಯವಿಟ್ಟು ಅವ್ರು ಅದನ್ನ ಮನವರಿಕೆ ಮಾಡ್ಕೊಬೇಕು, ಇನ್ನೊಂದ್ಸರಿ ಓದ್ಕೊಳ್ಬೇಕು, ಅದನ್ನ ಓದ್ಕೊಂಡು ಅವ್ರ ತಪ್ಪನ್ನ ಅರಿವು ಮಾಡ್ಕೊಳ್ಬೇಕಂತ ಹೇಳ್ತಾ ಇದ್ವಿ. ಇವತ್ತು ನಾವು ತಹಶೀಲ್ದಾರು ಮೇಲೆ ಶಾಸಕರ ರೂಮಿಂದ ಕೆಳಗೆ ಬಂದಾದ್ಮೇಲೆ ತಹಶೀಲ್ದಾರ್ ರೂಮ್ ಬಂದ್ಮೇಲೆ ಅವ್ರ ಕಚೇರಿಯಲ್ಲಿ ಒಂದು ಮೀಟಿಂಗ್ ಮಾಡಿದ್ವಿ. ಅವ್ರು ಹೇಳ್ತಾ ಇದಾರೆ, ಈ RTC ಏನ್ ಬರ್ತಿದೆ, ಮಾಲೀಕರ ಹೆಸರು ಬರ್ತಿದೆ, ಅದ್ರ ತಂಟೆಗೆ ಯಾರು ಹೋಗ್ಬಾರ್ದು, ಆ ಸ್ಟ್ಯಾಚ್ಯೂ ತಂಟೆಗೆ ಹೋಗ್ಬಾರ್ದು ಯಾರನ್ನು. ಮತ್ತೆ ಅಲ್ಲಿ ಮನೆ ಕಟ್ಟೋದಾಗ್ಲಿ, ಎನಿ ಡೆವಲಪ್ಮೆಂಟ್ಸ್ ಮಾಡ್ಕೊಂಬಾರ್ದು. ಇರೋ ಮನೇನ ರೆನೋವೇಷನ್ ಮಾಡ್ತಾರೆ, ದಯವಿಟ್ಟು ಏನು ಭೂ ಮಾಲೀಕರು ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಕಂತ ರಿಕ್ವೆಸ್ಟ್ ಮಾಡ್ಕೊಂಡಾಗ ಭೂ ಮಾಲೀಕರು ಹೇಳಿದ್ರು, ನಾವು ಡೆಫಿನೆಟ್ಲಿ ಅವರು ರೆವಿನೇಷನ್ ಮಾಡ್ಕೊಳಕ್ಕೆ ನಾವ್ ಯಾವ ತೊಂದರೆ ಕೊಡಲ್ಲ, ಮಾಡ್ಕೊಡ್ತೀವಿ. ಇಡೀ ಗ್ರಾಮಸ್ಥರು ಒಪ್ಕೊಳ್ಳೋದಾದ್ರೆ ನಾವೇ ನಮ್ಮ ದುಡ್ಡು ಹಾಕಿ ರಿಜಿಸ್ಟರ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಅಲ್ವಾ. ನೀವು ರೆಡಿ ಇರ್ತಾನೆ ಮಾಡ್ಕೊಳಕ್ಕೆ. ಇಲ್ಲಿ ಏನಾಗ್ತಿದೆ, ಇವರು ಫ್ರೀ ಆಗಿ ಸೈಟ್ ಕೊಡಕ್ ರೆಡಿ ಇದಾರೆ. ಅಲ್ಲಿ ಎಷ್ಟು ಮನೆ ಇದೆ ಅಷ್ಟು ಮನೆಗೂ ಫ್ರೀ ಆಗಿ ಸೈಟ್ ಕೊಡಕ್ ರೆಡಿ ಇದಾರೆ. ಆದ್ರೆ ಅವ್ರ ಮಧ್ಯೆ ಕೆಲವು ಬ್ರೋಕರ್ಗಳಿದ್ದಾರೆ. ಆ ಬ್ರೋಕರ್ಗಳಿಗೆ ಕೊಮ್ಮನಹಳ್ಳಿ ಕಡೆಯಿಂದ ಒಂದು ವಿಷಯನ ತುಂಬತಾ ಇರೋದ್ರಿಂದ ಅವ್ರು ಏನ್ ಮಾಡ್ತಾ ಇದಾರೆ, ಜನಗಳನ್ನ ಇವ್ರನ್ನ ವಿರುದ್ಧವಾದ ದಿಕ್ಕಿನಲ್ಲಿ ನಿಲ್ಸಿ, ಅಧಿಕಾರಿಗಳನ್ನ ಮಧ್ಯೆ ತಂದು ನಿಲ್ಸಿ ಕಾಲಹರಣ ಮಾಡೋ ಕೆಲಸ ಮಾಡ್ತಾ ಇದಾರೆ. ನಾನು ಗೊಲ್ಲಳ್ಳಿಯಲ್ಲಿ ಇರುವಂತ ಗ್ರಾಮಸ್ಥರಿಗೆ ನಾನು ಮನವಿ ಮಾಡ್ಕೊಂತ ಇದ್ದೀನಿ, ನಿಮಗೆ ಮನೆಗಳೇ ಬೇಕಾಗೋದು ನಿಮ್ಮ ಉದ್ದೇಶ ಅನ್ನೋದಾದ್ರೆ ಇವ್ರ ಹತ್ರ ಬಂದು ಕೇಳ್ರಿ. ನಾಳೆ ಬೆಳಗ್ಗೆ ಇವ್ರದೇ ಹಣದಲ್ಲಿ ನಿಮ್ಗೆ ರಿಜಿಸ್ಟರ್ ಮಾಡ್ಕೊಡ್ತಾರೆ. ಮನೆ ಕಟ್ಕೊಳ್ಳಿ, ಎಂಜಾಯ್ ಮಾಡಿ. ಮನೆ ಏನು ಕಿತ್ತೋಗಿರೋ ಮನೆನ ರೆಡಿ ಮಾಡ್ಕೊಳ್ಳೋ ಬದಲು ಹೊಸ ಮನೆ ಕಟ್ಕೊಳ್ಳಿ, ಯಾರು ಬೇಡ ಅಂತಾರೆ. ಬೇಕಾದ್ರೆ ಪಂಚಾಯತಿಗಳಿಂದ ದುಡ್ಡು ಹಾಕ್ಸ್ಕೋಣ. ಅದ್ ಬಿಟ್ಟು ಇದ್ರಲ್ಲಿ ಯಾರು ರಾಜಕಾರಣಿಗಳ ಮಾತು ಕೇಳಕ್ ಹೋಗ್ಬೇಡ್ರಿ. ನೇರವಾಗಿ ಬಂದು ನೀವು ಬಂದ್ರೆ ಮಾಲೀಕರು ರೆಡಿ ಇದ್ದಾರೆ, ನಿಮ್ಗೆ ಅವರ ದುಡ್ಡಲ್ಲಿ ನಿಮಗೆ ನಿಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಡ್ತಾರೆ. ಮತ್ತೆ ತಾಲೂಕು ಆಡಳಿತ, ತಹಶೀಲ್ದಾರ್ ಆಗ್ಲಿ, ಸರ್ಕಲ್ ಇನ್ಸ್ಪೆಕ್ಟರ್ ಮಾಸ್ತಿವರ್ ಆಗ್ಲಿ, ಇನ್ನ ಬೇರೆ ಯಾರು ಮಿಸ್ಲೀಡ್ ಮಾಡುವಂತ ಕೆಲಸ ಆಗ್ಬಾರ್ದು. ಇದು ತೋಟಿ ನಮ್ತಿ. ನಾವ್ ಯಾರಪ್ಪನ ಮನೆ ಜಮೀನನ್ನು ಕೇಳ್ತಾ ಇಲ್ಲ. ಇದು ಕಂದಾಯ ಇಲಾಖೆ ಜಮೀನು ಅಲ್ಲ, ಶಾಸಕರ ಜಮೀನು ಅಲ್ಲ, ಇದು ಬೇರೆಯವ್ರ ಜಮೀನು ಅಲ್ಲ ಇದು. ಸೊ ಹಂಗಾಗಿ ನಮ್ಮಪ್ಪನ ಮನೆ ಜಮೀನ, ಅವ್ರ ಅಪ್ಪನ ಮನೆ ಜಮೀನ ಅವ್ರು ಉಳಿಸ್ಕೊಳಕ್ಕೆ ಅಲ್ಲಿ ಬಾಬಾ ಸಾಹೇಬ್ ಸ್ಟ್ಯಾಚ್ಯೂ ಕಟ್ಕೊಂಡಿದ್ರೆ ಅದ್ರ ತಂಟೆಗೆ ಯಾರು ಹೋಗ್ಬಾರ್ದು. ಇದು ನಮ್ಮ ಜಮೀನು, ನಾವೇನ್ ಮಾಡ್ಬೇಕಂತ ನಾವು ತೀರ್ಮಾನ ಮಾಡ್ತೀವಿ. ಆ ಹಕ್ಕುಗಳನ್ನ ಬೇರೆ ಯಾರಿಗೂ ಇಲ್ಲ. ಸರಿ, ಹಾಗಾಗಿ ಜನಗಳಿಗೆ, ಸಾರ್ವಜನಿಕರಿಗೆ ಮಿಸ್ಲೀಡ್ ಮಾಡೋ ಬದಲು ನಾವು ಮಾಡ್ಬಿಡ್ತೀವಿ, ನಾವು ಹಕ್ಕು ಪತ್ರ ಕೊಡ್ತೀವಿ, ನಾವು ಮನೆ ಕಟ್ಸ್ಕೊಡ್ತೀವಿ ಹಂಗಂತ ಸುಳ್ಳು ಹೇಳೋ ಬದಲು, ಬೋಗಸ್ ಸುಳ್ಳುಗಳು ಹೇಳೋ ಬದಲು, ಈ ಯಾವ್ದೋ ಗೇರುಪುರ ಗಾಂಜಿ ಒಂದು 6 ಬೋಗಸ್ 94 ಸೀಗ್ಲು ಮಾಡ್ದಂಗೆಲ್ಲ ಮಾಡಕ್ಕಾಗಲ್ಲ. ಇವೆಲ್ಲ ಇದು ಇನಾಮ್ತಿ, ತೋಟಿ ಇನಾಮ್ತಿ ಜಮೀನ್, ಇವೆಲ್ಲ ಬೋಗಸ್ ಆಶ್ವಾಸನೆ ಕೊಡೋ ಬದಲು ನಮ್ಮ ಹತ್ರ ಬಂದು ಕುತ್ಕೊಂಡು ಮಾತಾಡಿ ನಿಜವಾಗ್ಲೂ ಶಾಂತಿ ಸಭೆ ಮಾಡಿದ್ರೆ ನಾವು ನಾಳೆ ಬೆಳಗ್ಗೆನೆ ರಿಜಿಸ್ಟರ್ ಮಾಡ್ಕೊಡ್ತೀರಿ, ಅವ್ರ ಪರವಾಗಿ ಅವ್ರು ಮನೆ ಕಟ್ಬೋದು ಅಂತ ಹೇಳ್ತಾ, ಆ ಜಮೀನು ವಿಷಯಕ್ಕೆ ಯಾರು ಅಧಿಕಾರಿಗಳಷ್ಟೇ ಈ ಸಾರ್ವಜನಿಕರು ಬರಬಾರ್ದು ಅಂತ ಈ ಮೂಲಕ ಮಾಹಿತಿಯನ್ನು ಕೊಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್. ನೋಡಿ, ಇದು ಶ್ರೀ KY ನಂಜೇಗೌಡರು, ಗೌಡರು ಅಂತೆಲ್ಲ ಹಾಕಂಗಿಲ್ಲ ಇಲ್ಲಿ. ಇರ್ಲಿ ಬಿಡು, ಈ ಕಟ್ ಮಾಡ್ಕೋಬೋದ್ರೆ ಹೋಗ್ಲಿ. ಶ್ರೀ KY ನಂಜೇಗೌಡರು, ಶಾಸಕರು, ಮಾಲೂರು ವಿಧಾನಸಭಾ ಕ್ಷೇತ್ರ ಅಂತಿದೆ. ನಾವು ತಹಶೀಲ್ದಾರ್ಗೆ ಹೇಳಿದ್ರಿ, ಕಚೇರಿಯಲ್ಲಿ ಅಂದ್ರೆ ತಹಶೀಲ್ದಾರ್ ಕಚೇರಿಯಲ್ಲಿ ಮಾಡಿಸ್ಬೇಕು, ಇಲ್ಲಿ ಶಾಸಕ ಕಚೇರಿಯಲ್ಲೆಲ್ಲ ಕಂದಾಯ ಇಲಾಖೆ ಸಂಬಂಧಿಸಿದಂತ ಆಕ್ಟಿವಿಟೀಸ್ ಮಾಡಬಾರ್ದು ಅಂತ ಅವ್ರು ಹೇಳಿದ್ದಾರೆ. ಇದು ಶಾಸಕರ ಕಚೇರಿ ಅಲ್ಲ, ಇದು ಕಂದಾಯ ಇಲಾಖೆ ಸೇರಿದ್ದು ಅಂತ. ನಾವು ನೋಡಿ ಈ ಕಚೇರಿಯನ್ನ ತೆರವುಗೊಳಿಸ್ಬೇಕಂತ ತಹಶೀಲ್ದಾರ್ಗೆ ಈ 2 ಸರಿ ಹಿಂದೆನೇ ಹೇಳಿದ್ದೆ ನಾನು. ಮಾಡ್ತೀನಿ ಅಂದ್ರೂ ಮಾಡಿಲ್ಲ. ಈ ಕೂಡಲೇ ಇದನ್ನು ತೆರವುಗೊಳಿಸಿದವರೇ ನಾವು ಒಂದು ದೊಡ್ಡ ಹೋರಾಟ ಇಟ್ಕೊಂತೀವಿ. ಕಂದಾಯ ಇಲಾಖೆ ಕಟ್ಟಡದಲ್ಲಿ ಶಾಸಕರಿಗೆ ಆಫೀಸ್ ಕೊಡ್ಲಿಕ್ಕೆ ಬರಲ್ಲ ಅನ್ನೋದು ನಮ್ಗಿರುವಂತ ಮಾಹಿತಿ. ಹಂಗೇನಾದ್ರೂ ಅವರು ಕಂದಾಯ ಇಲಾಖೆಯಿಂದ ರೆಸಲ್ಯೂಷನ್ ಏನಾದ್ರು ನಮ್ಗೆ ದಯವಿಟ್ಟು ರೆಸಲ್ಯೂಷನ್ ಕೊಡ್ಲಿ. ಹಂಗೆ ಕಾನೂನಲ್ಲಿ ಅವಕಾಶ ಇಲ್ಲ, ಕೂಡಲೇ ಈ ಶಾಸಕರ ಕಚೇರಿನ ಇಲ್ಲಿಂದ ತೆರವುಗೊಳಿಸ್ಬೇಕಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ಮಾಲೂರು ತಾಲೂಕು ಸಭಾಂಗಣದಲ್ಲಿ ಮಾನ್ಯ ಜನಪ್ರಿಯ ಶಾಸಕರ ಒಂದು ಆದೇಶದ ಮೇರೆಗೆ ಇವತ್ತು ಮಾಲೂರು ತಾಲೂಕು ಆಡಳಿತ ಏನು ಗೊಲ್ಲಳ್ಳಿ ವಿಚಾರವಾಗಿ ಅಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿರುತ್ತದೆ. ಆ ನಿಟ್ಟಿನಲ್ಲಿ
ತಾಲೂಕಿನ ಎಲ್ಲ ದಲಿತ ಮುಖಂಡರು ಮತ್ತು ಆ ಗ್ರಾಮದ ಎಲ್ಲ ಜನಾಂಗದ ಜಾತಿಯವರು ಈ ಒಂದು ಸಭೆಗೆ ಆಹ್ವಾನಿಸುತ್ತಾ ಇರ್ತಾರೆ. ಅದರಿಂದ ಆ ನಿಟ್ಟಿನಲ್ಲಿ ಇವತ್ತು ತಾಲೂಕು ದಂಡಾಧಿಕಾರಿಗಳು ಮತ್ತು ತಾಲೂಕು ಪಂಚಾಯತಿ ಇಒ ಸಾಹೇಬರು ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು ಇವತ್ತು ಈ ಸಭೆಯಲ್ಲಿ ಭಾಗವಹಿಸಿ 3 ಏನು ಕಂಡೀಷನ್ ಹೇಳಿರ್ತಾರೆ. ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಲ್ಲಿ, ಬಾಬಾ ಸಾಹೇಬರ ಅಂಬೇಡ್ಕರ್ ಪುತ್ಥಳಿ ಅದಕ್ಕೆ ಎಲ್ಲರೂ ಸಮಾನತೆಯಿಂದ ಗೌರವ ಕಾಣಬೇಕು, ಮತ್ತೆ ಆ ಪುತ್ಥಳಿಗೆ ತಾಲೂಕು ಆಡಳಿತ ಮತ್ತು ರಾಜೇನಹಳ್ಳಿ ಗ್ರಾಮ ಪಂಚಾಯತಿಯ PDO ಅವರು ರಕ್ಷಣೆ ಒದಗಿಸ್ಕೊಡ್ಬೇಕು. ಮತ್ತು ಏನು ಇವತ್ತು ಸುಮಾರು 50 ವರ್ಷಗಳಿಂದ ಅಲ್ಲಿ ಮನೆಗಳಿದೆ, ಯಥಾಸ್ಥಿತಿ ಆ ಮನೆಗಳಿಗೆ ಮೂಲ ಸೌಕರ್ಯ ಕೊಡಬೇಕು ಮತ್ತು ಉಳಿಕೆ ಆದಂತ ಜಮೀನು ಏನಿದೆ ಅದು ಯಥಾಸ್ಥಿತಿ ಕಾಪಾಡಬೇಕಂತ ಈ 3 ಕಾನೂನಿನ ಸುತ್ತೋಲೆಗಳನ್ನು ಮಾನ್ಯ ತಹಶೀಲ್ದಾರ್ ಮೇಡಮ್ ಅವರು ಹೇಳಿರ್ತಾರೆ. ಅದೇ ನಿಟ್ಟಿನಲ್ಲಿ 2 ಕಡೆಯವರು ಒಮ್ಮತವಾಗಿ ಒಪ್ಪಿಕೊಂಡು ಇವತ್ತು ಈ ಒಂದು ಸಂಧಾನ ಸಭೆಗೆ ಕಾರಣರಾದಂತ ಮಾನ್ಯ ಜನಪ್ರಿಯ ಶಾಸಕರು KY ನಂಜೇಗೌಡರು ಸಾಹೇಬರಿಗೆ ನಮ್ಮ ದಲಿತ ಪರ ಸಂಘಟನೆಗಳಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ, ಮಾಸ್ತಿ ಇನ್ಸ್ಪೆಕ್ಟರ್ ಅವರಿಗೆ ಮತ್ತು ಮಾಸ್ತಿ ಭಾಗದ ಡೆಪ್ಟಿ ತಹಶೀಲ್ದಾರ್ ಅವರಿಗೆ, RI ಅವರಿಗೆ, VA ಅವರಿಗೆ ಮತ್ತು ಇಒ ಸಾಹೇಬರಿಗೆ, ಎಲ್ಲ ಅಧಿಕಾರಿ ವರ್ಗಗಳಿಗೆ ನಮ್ಮ ದಲಿತ ಸಂಘಟನೆಗಳಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಜೈ ಭೀಮ್. ಮಾಲೂರು ತಾಲೂಕು ಮಾಸ್ತಿ ಹೋಬಳಿ ರಾಜನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗೊಲ್ಲಹಳ್ಳಿ ಗ್ರಾಮದಲ್ಲಿ ಈ ಹಿಂದೆ ತೋಟಿ ನಾಮತಿಯಲ್ಲಿ ದಲಿತರು ಏನು ಗೊಲ್ಲಹಳ್ಳಿ ಗ್ರಾಮದಲ್ಲಿ ಮನೆಗಳನ್ನ ಕಟ್ಕೊಂಡಿರ್ತಕ್ಕಂಥ ವಿಚಾರದಲ್ಲಿ ಮತ್ತೆ ತೋಟಿ ನಾಮತಿ ಜಮೀನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಅಲ್ಲಿನ ಮುಖಂಡರು ಆ ಗ್ರಾಮಸ್ಥರು ಪ್ರತಿಮೆಯನ್ನ ಅನಾವರಣ ಮಾಡಿದ ಕಾರಣ ಕೆಲವು ಮಾಧ್ಯಮಗಳಲ್ಲಿ ಮತ್ತೆ ಕೆಲವರು ಅದನ್ನ ಏನೋ ಬೇರೆ ರೀತಿ ಡೆವಲಪ್ಮೆಂಟ್ ಮಾಡಿ ಉದ್ವಿಗ್ನ ಪರಿಸ್ಥಿತಿ ಅಂತೇಳಿ ಮಾಧ್ಯಮದಲ್ಲಿ ಬಂದಿರತಕ್ಕಂಥದ್ದು, ಅದು ಸತ್ಯಕ್ಕೆ ಸುಳ್ಳುವಾಗಿರ್ತಕ್ಕಂಥದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೇಲೆ ಬಹಳ ಗೌರವ ಇರ್ತಕ್ಕಂಥವ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಚಾರಗಳನ್ನ ತಿಳ್ಕೊಂಡವರು, ಯಾರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪ್ರತಿಮೆಯನ್ನ ವಿರೋಧ ಮಾಡಲ್ಲ ಅಂತಕ್ಕಂಥದ್ದು ಸ್ಪಷ್ಟಪಡಿಸ್ಲಿಕ್ಕೆ ಇವತ್ತು ನಾವು ಈ ಮಾಧ್ಯಮದ ಮೂಲಕ ಮಾತಾಡ್ತಾ ಇದ್ದೇವೆ. ಬಹುಶಃ ಆ ಒಂದು ಘಟನೆ ವಿಚಾರವಾಗಿ ಇವತ್ತು ಮಾಲೂರು ತಾಲೂಕು ಆಡಳಿತ, ತಹಶೀಲ್ದಾರ್ ಮೇಡಮ್ ಮತ್ತೆ ಎಲ್ಲಾ ಅಧಿಕಾರಿಗಳ ಸಮಕ್ಷಮದಲ್ಲಿ ಆ ಗ್ರಾಮದ ದಲಿತರನ್ನ, ಎಲ್ಲ ಜಾತಿ ಸಮುದಾಯದವರನ್ನ ಮತ್ತೆ ಸ್ಥಳೀಯವಾಗಿರ್ತಕ್ಕಂಥ ಎಲ್ಲಾ ಮುಖಂಡರನ್ನು ಕರೆಸಿ ಶಾಂತಿ ಸಭೆಯನ್ನ ಮಾಡಿದ್ದಾರೆ. ಬಹುಶಃ ಇದಕ್ಕೂ ಕೂಡ ಮಾಲೂರಿನ ಶಾಸಕರಾಗಿರ್ತಕ್ಕಂಥ KY ನಂಜೇಗೌಡ ಸಾಹೇಬ್ರು ಅವತ್ತಿನಿಂದ ಕೂಡ ಅಧಿಕಾರಿಗಳನ್ನ ಮತ್ತೆ ಮುಖಂಡರನ್ನ ಸಂಪರ್ಕ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವಾಗಿ ಯಾರು ಕೂಡ ಆ ಸಮುದಾಯಕ್ಕೆ ನೋವನ್ನ ಉಂಟು ಮಾಡಬಾರ್ದು, ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ರಕ್ಷಣೆಯನ್ನ ಕೊಡಬೇಕು ಅಂತ ಹೇಳಿ ತಾಲೂಕಾಡಳಿತಕ್ಕೆ ಸೂಚನೆಯನ್ನ ಕೊಟ್ಟು ನಮ್ಮ ಹತ್ರ ಎಲ್ಲ ಮಾತಾಡಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರವಾಗಿ ಶಾಸಕರು ನಂಜೇಗೌಡರು ಇದ್ದಾರೆ, ದಲಿತರ ಪರವಾಗಿದ್ದಾರೆ, ತಾಲೂಕಿನ ಅಭಿವೃದ್ಧಿ ಪರವಾಗಿದ್ದಾರೆ ಅಂತಕ್ಕಂಥದ್ದನ್ನ ಇವತ್ತು ಸ್ಪಷ್ಟಪಡಿಸಿದ್ದೀವಿ. ಬಹುಶಃ ಪ್ರತಿ ದಿವಸ ಕೂಡ ಶಾಸಕರು ದಲಿತ ಸಮುದಾಯಗಳಿಗೆ ರಕ್ಷಣೆ ಆಗ್ಬೇಕು, ಅಂಬೇಡ್ಕರ್ ಅವರ ಪ್ರತಿಮೆಗಳಿಗೆ ರಕ್ಷಣೆ ಆಗ್ಬೇಕು ಅಂತೇಳಿ ಇವತ್ತು ಕೂಡ ದಲಿತರ ಪರವಾಗಿರ್ತಕ್ಕಂಥ ಶಾಸಕರು ಅಂತೇಳಿ ಇವತ್ತು ನಾವಂತೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದೀವಿ. ಇವತ್ತು ಗ್ರಾಮಸ್ಥರೆಲ್ಲ ಕೂಡ 2 ಕೋಮಿನವರು ಸೇರಿ ಇವತ್ತು ಸೌಹಾರ್ದಯುತವಾಗಿ ನಡ್ಕೊಂಡು ಹೋಗ್ತೇವೆ. ಮುಂದೆ ಕಾನೂನು ಹೋರಾಟಗಳು ಏನೇನಿದಾವೆ ಅದು ನ್ಯಾಯಾಲಯದಲ್ಲಿ ಬಗೆಹರಿತಕ್ಕಂಥ ಸಂದರ್ಭದಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತೇಳಿ 2 ಸಮುದಾಯದವರು ಕೂಡ ಇವತ್ತು ಒಪ್ಪಿಕೊಂಡು ಶಾಂತಿ ಸಭೆ ಯಶಸ್ವಿ ಆಗಿದೆ. ಶಾಂತಿ ಸಭೆಯನ್ನ ಕದಲುವಂತ ಕೆಲವು ಮನುವಾದಿಗಳು ಕೂಡ ಇದ್ರಲ್ಲಿ ಇದ್ರು ಅಂತಕ್ಕಂಥದ್ದು ನಾವು ಬಹಳ ಇದಿದೆ. ಆದ್ರೂ ಕೂಡ 2 ಕೋಮಿನವರು 2 ಗುಂಪಿನವರು ಕೂಡ ಬಹಳ ಪ್ರೀತಿಯಿಂದ ನಾವೆಲ್ಲರೂ ಕೂಡ ಗ್ರಾಮದಲ್ಲಿ ತಾಲೂಕಾಡಳಿತದ ಸಲಹೆ ಮೇರೆಗೆ ಎಲ್ಲರೂ ಕೂಡ ನಾವು ಗ್ರಾಮದಲ್ಲಿ ಅಣ್ತಮ್ಮಂದ್ರಂಗೆ ಇರ್ತೇವೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ರಕ್ಷಣೆ ಮಾಡ್ತೇವೆ, ಸಮುದಾಯಗಳನ್ನ ಗೌರವಿಸ್ತೇವೆ, ಸಂವಿಧಾನವನ್ನ ಗೌರವಿಸ್ತೇವೆ ಅಂತಕ್ಕಂಥ ಸಂದೇಶವನ್ನ ಇವತ್ತು ಕೊಟ್ಟಿದ್ದಾರೆ. ನಾನು ವಿಶೇಷವಾಗಿ ಮಾಧ್ಯಮದ ಮೂಲಕ ಈ ಭಾಗದ ಶಾಸಕರಾಗಿರ್ತಕ್ಕಂಥ KY ನಂಜೇಗೌಡ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ.